ಟಿಲ್ಲರ್ ದರೋಡೆಯಲ್ಲಿ ಗಾಯಾಳು, ಫಸ್ಟ್ ರಿಯಾಕ್ಷನ್, ಇಂಚಿಂಚು ಮಾಹಿತಿ ಹಂಚಿಕೊಂಡ ಶಿವ. ಆಸ್ಪತ್ರೆಯಿಂದಲೇ ಸಂಪೂರ್ಣ ವಿವರಣೆ. ನಿನಗೆ ಏನು ಗೊತ್ತು ನನ್ನ ಯೋಗ್ಯತೆ? ಯತ್ನಾಳ್ ವಿರುದ್ಧ ಜಿಟಿ ದೇವೇಗೌಡರು ಕೆಂಡಾಮಂಡಲ. ಮೂಡಾ ಕೇಸ್ನಲ್ಲಿ ಸಿಎಂ ಪರ ಜೆಡಿಎಸ್ ಶಾಸಕ ಬ್ಯಾಟಿಂಗ್. ಕಾಡಾನೆ ನಾಡಿಗೆ ಬಂದ ವೇಳೆ ಆತಂಕ. ಅರಣ್ಯ ಇಲಾಖೆ ಕಚೇರಿ ಆವರಣದಲ್ಲಿ ಬಿಂದಾಸ್ ಸಂಚಾರ. ರಸ್ತೆಗೆ ಬಂದ ಸಲಗ ಕಂಡು ಜನ ಗಲಿಬಿಲಿ. ಪ್ರಯಾಗ್ರಾಜ್ನಲ್ಲಿ ಯೋಗಿ ಸಂಪುಟ ಸಭೆ. ಧರ್ಮ ರಕ್ಷಣೆಯ ಬಗ್ಗೆ ಮಹತ್ವದ ಚರ್ಚೆ. ವಿರೋಧಿಗಳ ಟೀಕೆಗೂ ಟಕ್ಕರ್. ಬೀದರ್ನ ಹಾಡ ಹಗಲೇ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಗಾಯಾಳು ಶಿವು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸದ್ಯ ಚೇತರಿಸಿಕೊಂಡ ಬಳಿಕ ಆ ದಿನ ರಾಬರಿ ಹೇಗಾಯಿತು, ಹೇಗೆ ಅಟ್ಯಾಕ್ ಆಯಿತು, ಹೇಗೆ ಗುಂಡು ಹಾರಿಸಲಾಯಿತು, ಸಂಪೂರ್ಣ ವಿವರಣೆಯನ್ನ ನೀಡಿದ್ದಾರೆ ಗಾಯಾಳು ಶಿವು ಆಸ್ಪತ್ರೆಯಿಂದಲೇ. ಬೀದರ್ನ ರಾಬರಿ ಕೇಸ್ ಇದೆಯಲ್ಲ, ಇಡೀ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ರು. ಕಾರಣ, ಒಬ್ಬನ ಶೂಟೌಟ್ ಮತ್ತೊಬ್ಬನಿಗೆ ಹಲ್ಲೆ ಮಾಡಿ ಅಲ್ಲಿಂದ 93 ಲಕ್ಷವನ್ನ ಎಗರಿಸಿಕೊಂಡು ಹಾಡ ಹಗಲೇ ಜನರ ಮಧ್ಯದಲ್ಲಿ ಬೈಕ್ ಏರಿ ಎಸ್ಕೇಪ್ ಆದಂತ ಆಗಂತಕರು. ಸಹಜವಾಗಿ ಆ ಘಟನೆಯನ್ನ ಕಣ್ಣಾರೆ ಕಂಡವರು ಆ ನೋವನ್ನ ತಾಳಲಾರದೆ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಚಿಕಿತ್ಸೆ ಪಡೆದುಕೊಂಡಂತಹ ಗಾಯಾಳು ಶಿವು ಸದ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಆಸ್ಪತ್ರೆಯಿಂದಲೇ. ನೋಡೋಣ ಏನ್ ಮಾತಾಡಿದ್ದಾರೆ ಅಂತ. ಶೂಟ್ ಮಾಡೋಕ್ಕೆ ಟ್ರೈ ಮಾಡೋಣ, ಡೈರೆಕ್ಟ್ ಅಟ್ಯಾಕ್ ಮಾಡೋಣ. ಡೈರೆಕ್ಟ್ ಅಟ್ಯಾಕ್ ಮಾಡೋಣ. ಗನ್ಮ್ಯಾನ್ ಇಲ್ಲ, ಡ್ರೈವರ್ ಇಲ್ಲ. ನಮ್ಮದು ನಿಮ್ಮ ಗನ್ಮ್ಯಾನ್ ಇದ್ದಿಲ್ಲ, ಡ್ರೈವರ್ ಇದ್ದಿಲ್ಲ, ಎಕ್ದಮ್ ಅಟ್ಯಾಕ್ ಆಗ್ಯದ. ಎಕ್ದಮ್ ಅಟ್ಯಾಕ್ ಆಗ್ಯದ. ಓಕೆ, ಅವ ನಂಗೆ ಟ್ರೈ ಮಾಡೋಣ ಶೂಟ್ ಮಾಡಕ್ಕೆ. ಗೋಲಿ ಅದ್ರಾಗ ಹತ್ತಿಲ್ಲ ನಂಗೆ. ಎಷ್ಟು ಗೋಲಿ ಹತ್ತಿಲ್ಲ? 2-3 ಟ್ರೈ ಮಾಡೋಣ, ಹತ್ತಿಲ್ಲ. 2-3 ಮಿಸ್ ಆಗ್ಯಾವ ಗೋಲಿ ಹತ್ತವ. ಓಕೆ, ಒಂದು ಹತ್ತದ, ಒಂದು ಎದಿಗೆ ಹತ್ತದ, ಒಂದು ಎದೆಗೆ. ಓಕೆ, ಪ್ಲೇಟಿಗೆ ಹತ್ತದ, ಎದಿಗೆ ಹತ್ತದ. ಅಲ್ಲೇ ಬೀದ ತಗೊಂಡು ಅದೇ ಒಬ್ಬ ಮನುಷ್ಯ ಅದೇ ಟ್ರಂಕಿಗೆ ಬಚ್ಚಿಸ್ಕೊಳಕ್ ಹೋಗಿ ಗೋಲಿ ಹತ್ತಲ್ಲ. ಟ್ರಂಕಿ ಬಚ್ಚಿಸ್ಕೊಳಕ್ ಹೋಗಿ ಅವನಿಗೆ ಹಾಕ್ಯಾವ. ನಂಗೆ ಹಾಕ್ಲು ಟ್ರೈ ಮಾಡಕ್ಕೆ ನಾ ದೂರ ಜರುಗಿದೆ. ಅಥವಾ ಗೋಲಿ ಹೊಡ್ಲದ ನಾನ್ ಸ್ಟಾಪ್ ಹೊಡೆದವ. 3-4 ಹೊಡೆದವ, ಹತ್ತಿಲ್ಲ ನಂಗೆ. ಒಂದೊಂಬಟ್ಟು ಡೈರೆಕ್ಟ್ ಎದಿ ಹತ್ತಿತ್ತು. ಗನ್ಮ್ಯಾನ್ ಅಂತ ಕೊಡ್ಲಾಯಿದ್ವಿ. ಅವಾಗ ಗನ್ಮ್ಯಾನ್ ಕರೆಯಲತ್ತಿದ್ವಿ, ಯಾರು ಇದ್ದಿಲ್ಲ ಅಲ್ಲಿ. ಇತ್ತು, ಅವು ಬೇರೆ ಗನ್ಮ್ಯಾನ್ಗಳಿತ್ತು, ಬ್ಯಾಂಕಿಂಗ್ ಗನ್ಮ್ಯಾನ್ಸ್. ಹಾಂ, ಓಕೆ, ಆಯ್ತು. ಈಗ ಆರಾಮದೆ.